ಎಲ್ಲರಿಗೂ ನಮಸ್ಕಾರ ರೀ. ಹ್ಯಾಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ಕೆ ಬಂದೀನಿ. ಮಸ್ತ್ ಚಹಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ಹೇ, ಯಾವಾಗ ನೋಡಿದ್ರು ಬರೇ ಪೊಲಿಟಿಕಲ್ ಸುದ್ದಿನೇ ಆಯ್ತಪ್ಪ. ಅದ್ರಾಗ ಅರ್ಧಕ್ಕರ್ಧ ರಾಹುಲ್ ಗಾಂಧಿ ಅವ್ರದ್ದೇ ಇರ್ತೈತಿ. ಅದಕ್ಕೆ ಇವತ್ತು ಸ್ವಲ್ಪ ಡಿಫ್ರೆಂಟ್ ಆಗಿರೋ ಸುದ್ದಿ ತಗೊಂಡು ವಿಡಿಯೋ ಶುರು ಮಾಡೋಣ. ಈ 1 ಅಥವಾ 2 ದಿನ ಆಗಿರಬಹುದು ಅನ್ನಿಸ್ತದ. ಒಂದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ಲಿಕ್ಕತ್ತಿತ್ತು ಸೋಷಿಯಲ್ ಮೀಡಿಯಾದಾಗ. ನಾನು ನೋಡಿದ್ದೆ ರೀ. ಹೋದ ವಿಡಿಯೋದಾಗೆ ಮಾತಾಡಬೇಕು ಅಂತ ಅನ್ಕೊಂಡಿದ್ದೆ, ಬಟ್ ಆಗಿರಲಿಲ್ಲ. ಆ ವಿಡಿಯೋದಾಗ ಪಿಜ್ಜಾ ಡೆಲಿವರಿ ಮಾಡೋ ಹುಡುಗ ಅವನನ್ನು ನಿಂದಿರಿಸಿ ಹುಡುಗಿ ಒಬ್ಬಕ್ಕಿ ಮಾತಾಡ್ಸೋದು. ಅದ್ರಾಗ ಆಕೆ ಅವನಿಗೆ ಏನೋ ಮಜಾಕ್ ಮಾಡೋದಂತ. ಕಾಲೇಜ್ ಡೇಸ್ನಾಗ ಏನಪ್ಪ ಅಗ್ದಿ ಮೋಟಿವೇಶನ್ ಸ್ಪೀಚ್ ಕೊಡ್ತಿದ್ದಿ, ಇವತ್ತು ನೋಡಿದ್ರೆ ಹಿಂಗೆ ಪಿಜ್ಜಾ ಡೆಲಿವರಿ ಬಾಯ್ ಆಗಿಯಲ್ಲ ಅಂತ ಹೇಳಿ ಅನ್ನೋದಂತ. ಒಂದ್ಸಲ ನೋಡ್ರಿ ವಿಡಿಯೋ, ಗೊತ್ತಾಗ್ತದೆ ನಿಮಗೆ. ये मेरा फ्रेंड है जो आज हमको मिला है. ये हमको पढ़ने का बहुत रील मोटिवेशन भेजता था और ये 30 साल का हो गया और आज ये डोमिनोज वाला बन चुका है. कैसा फील कर रहे हो डोमिनोज वाले बन के? बहुत अच्छा है ना? कन्याएं मिल गई है. सही है, सही है. ठीक है. और स्कूल का याद आता है? बहुत याद आता है. ಹಾಂ, ಯಾರೇ ಈ ವಿಡಿಯೋ ನೋಡಿ ಸುಮ್ಮನೆ ಕುಂದಿರ್ತೀರೇನು ಹೇಳ್ರಿ. ಆ ಹುಡುಗಿನ ನೋಡಿದ್ರೆ ಸಿಟ್ಟು ಬಂದೇ ಬರ್ತೈತಿಲ್ಲ. ಹಾಗೆ ಎಲ್ಲರೂ ಪಾಪ ಹುಡುಗನಿಗೆ ಅಯ್ಯೋ ಪಾಪ ಅಂತ ಹೇಳಿ ಆ ಹುಡುಗಿಗೆ ಬೈದಿದ್ದು. ಹಿಂಗೆ ಮಜಾ ಏನಂದ್ರೆ ಅದಕ್ಕೆ ಆ ಹುಡುಗಿಯರು ಒಂದು ಕ್ಲಾರಿಟಿ ಕೊಟ್ಟಾರ. ಅಸಲಿಗೆ ಅದೊಂದು ಸ್ಕ್ರಿಪ್ಟೆಡ್ ವಿಡಿಯೋ ಅಂತ ನೋಡ್ರಪ್ಪ. तुम्हारा यार आप लोग क्या कर रही हो? सच में वो मतलब हम लोग ये देखो डोमिनोज वाला हम सब चारों दोस्त थे. हम लोग मजाक कर रहे थे यार. इतना ट्रोल कर दिया ना कि मुझे लग रहा है कि मैं रोने लगूं. हर एक आईपीएस लोग भी डाल रहे हैं. मेहनती लड़का ओ भाई देखो इस लड़के. अरे इसका एक्टिंग ही ऐसा है भाई, अच्छा कर तो कहा जाता है. एक्टिंग बहुत अच्छा करता है, बहुत ज्यादा अच्छा है. इसलिए सबको सच लग गया. हम लोग फॉर फन बनाए थे वीडियो यार. पता नहीं था इतना वायरल हो जाएगा. 30 साल का लगता है भाई, 22 साल का. 22 साल का बच्चा है. बताओ. गाड़ी भी नहीं हुआ ढंग से. ಹೇಳಿದ್ದು ಸುಳ್ಳಾಗಬಹುದು, ಕೇಳಿದ್ದು ಸುಳ್ಳಾಗಬಹುದು, ನಿಧಾನಿಸಿ ಯೋಚಿಸಿದಾಗ ನಿಜವು ತಿಳಿಯುವುದು. ನಾನೂ ನಿನ್ನೆ ಇದ್ರ ಬಗ್ಗೆ ಮಾತಾಡಿದ್ದೆ ಅಂದ್ರೆ ಪಕ್ಕ ಆ ಹುಡುಗಿಗೆ ಬೈದೇ ಬಿಡ್ತಿದ್ದೆ. ಆದರೆ ಇವತ್ತು ನೋಡಿದ್ರೆ ಎಲ್ಲ ಉಲ್ಟಾ ಹೊಡಿತು ನೋಡ್ರಿ. ಇವತ್ತು ಇನ್ನೂ ಒಂದು ವಿಡಿಯೋ ಭಾಳ ವೈರಲ್ ಆಗ್ಲಿಕ್ಕತ್ತದ. ಲಗ್ನದ ಮನ್ಯಾಗ ವೇದಿಕೆದಾಗ ಹುಡುಗಿ ಫುಲ್ ರೊಮ್ಯಾಂಟಿಕ್ ಮೂಡ್ನ್ಯಾಗ ಡ್ಯಾನ್ಸ್ ಮಾಡ್ಲಿಕ್ಕತ್ತಿದ್ರು. ಅಷ್ಟ್ರಾಗ ಪುರೋಹಿತರು ಬಂದು ಇಬ್ರು ದೂರ ಮಾಡಿಬಿಟ್ರು. ಪುರೋಹಿತರು ಸ್ಟ್ರಿಕ್ಟ್ ಇದ್ದಾಗ ಇಂಥವೆಲ್ಲ ನೋಡಿದಿಲ್ಲ ಅನ್ನೋದು ಅರ್ಥ ಆಯ್ತಿಲ್ಲ. ಹೌದು, ಒಂದು ಉಗ್ರ ಹೋರಾಟ ಉಂಟು ಆಯ್ತಾ. ಎಲ್ಲರೂ ತಪ್ಪದೇ ಬರಬೇಕು. ಮನ್ರೇಗಾ ಬಚಾವ್ ಸಂಗ್ರಾಮ್ ಅಂತ ಹೇಳಿ ಉಡುಪಿಯ ಕಾಪುವಿನ್ಯಾಗ ಕಾಂಗ್ರೆಸ್ ಪಕ್ಷದವ್ರು ಹಮ್ಮಿಕೊಂಡಿರುವಂಥ ಪ್ರೊಟೆಸ್ಟ್ ಅದು ಈ ಪ್ರೊಟೆಸ್ಟನ್ನು ಯಾವತ್ತು ಮಾಡ್ಲಿಕ್ಕೆ ಹೊಂಟಾರ ಗೊತ್ತೇನು ನಿಮಗೆಲ್ಲ? ಫೆಬ್ರವರಿ 30ನೇ ತಾರೀಕು. ಇಲ್ಲಿ ತನಕ ಫೆಬ್ರವರಿದಾಗ 30ನೇ ತಾರೀಕು ಬರ್ತೈತಿ ಅನ್ನೋದನ್ನು ನಂಗೆ ಯಾವ ಟೀಚರ್ನೂ ಹೇಳ್ಕೊಟ್ಟಿಲ್ಲ ನೋಡ್ರಿ. ಆದರೆ ಕಾಂಗ್ರೆಸ್ನವ್ರಿಗೆ ಮಾತ್ರ ಫೆಬ್ರವರಿದಾಗೂ 30ನೇ ತಾರೀಕು ಬರ್ತೈತಿ ಬಿಡ್ರಿ. ನಾ ಸುಮ್ಮನೆ ಹೇಳಾಕತ್ತಿಲ್ರಿ. ಮತ್ತು ನೀವೇ ಬೇಕಾದ್ರೆ ಬ್ಯಾನರ್ ನೋಡ್ರಿ. ಪಾಪ ಕಾರ್ಯಕರ್ತರು ಈಗ ಅದು ಯಾವ ಡೇಟಿಗೆ ಹೋಗಿ ಪ್ರತಿಭಟನೆ ಮಾಡ್ತಾರೋ ಏನೋ ಗೊತ್ತಿಲ್ಲರಪ್ಪ. ಇಂಥ ಬುದ್ಧಿವಂತರಿಗೆ ಅದು ಏನು ಹೇಳ್ಬೇಕು ಹೇಳ್ರಿ. ನಾನು ರಾಹುಲ್ ಗಾಂಧಿಯವ್ರು ಒಬ್ಬರೇ ಹಿಂಗೆ ಅಂತ ಅಂದ್ಕೊಂಡಿದ್ದೆ ಇಷ್ಟು ದಿನ. ಆದರೆ ಹಿಂಗೆ ಗೊತ್ತಾಯ್ತು ನೋಡ್ರಿ, ಅವರೊಬ್ಬರೇ ಅಲ್ಲ, ಅವ್ರ ಜೋಡಿ ಇರೋರು ಎಲ್ಲರೂ ಹಿಂಗೆ ಅಂಥೇಳಿ ನೋಡ್ರಿ. ಆ ಸದನದಾಗ ಚರ್ಚೆ ಮಾಡೋದು ಬಿಟ್ಟು ಗಾಸಿಪ್ ಮಾತಾಡ್ಕೊಂಡು ಕುಂದ್ರೋದಂತ. ಅದಕ್ಕೆ ಸ್ಪೀಕರ್ ಅವರು ರಾಹುಲ್ ಬಲಗೈ ಬಂಟ KC ವೇಣುಗೋಪಾಲಗೆ ಮುಖಕ್ಕೆ ಮಂಗಳಾರತಿ ಮಾಡ್ಯಾರ. ಮಾತಾಡುವಂಗಿದ್ರ ಹೊರಗೆ ಹೋಗಿ ಮಾತಾಡ್ರಿ ಅಂತ. मर्यादा बना के रखेंगे जब ही देश के अंदर लोकतंत्र की मर्यादा रहेगी. इसीलिए आपको कोई बहुत लंबी चर्चा करनी हो तो आप सदन के बाहर जाकर चर्चा करें, नहीं तो मैं नाम से टोकूंगा. माननीय सदस्य वेणुगोपाल जी, बहुत देर से आप चर्चा करें, बाहर जाके चर्चा करो, अंदर नहीं. जो भी
मैंने अध्यक्ष कहा महोदय कि कुछ देर 2 मिनट कोई बात करनी हो कर लो, लंबी मंत्रणा के लिए सभागृह नहीं है। ಕರೆಕ್ಟಾಗೆ ಹೋಗ್ದಾರ ಬಿಡ್ರಿ. ತಪ್ಪು ಮಾಡಿದ ಮೇಲೆ ಬಿಡಬಾರ್ದ್ರಿ ಅಂಥವ್ರನ್ನ, ಅದು ಯಾರೇ ಆಗಿಲ್ರಪ್ಪ. ಇನ್ನೀ ಕರ್ನಾಟಕದಾಗ ಮಹಿಳಾ ಅಧಿಕಾರಿಗೆ ಕೆಟ್ಟ ಕೆಟ್ಟ ಶಬ್ದಗಳಿಂದ ಬೈದು ಎಸ್ಕೇಪ್ ಆಗಿದ್ದಂಥ ರಾಜೀವ್ ಗೌಡ ಪೊಲೀಸರ ಕೈಗೆ ಸಿಕ್ಕಿಬಿದ್ದಾನೆ. ಈಗ ಅವ್ರ ಹೆಂಡತಿ ಗೊಳೋ ಅಂತ ಅಳ್ಳಿಕ್ಕೆ ಚಾಲು ಮಾಡಿಬಿಟ್ಟಾರ. ಆತ ನಮ್ಮ ಗಂಡನಿಗೆ 2019ರಿಂದ ಈ ಕ್ಷೇತ್ರದಲ್ಲಿ ದುಡಿತಾ ಬಂದಿದ್ದಾರೆ. ಕಾಂಗ್ರೆಸ್ ಅನ್ನ ಉಸಿರಾಡಿಸ್ಕೊಂಡಿದ್ದಾರೆ. ಬೆಳಗ್ಗೆ 8 ಜನಸೇವೆ, ಸಂಜೆ 6 ಜನಸೇವೆ ಅಂತ ಮಾಡ್ತಾ ಇದ್ದಂತ ಯುವ ನಾಯಕ ಈ ದಿನ ಕರ್ನಾಟಕಗಳೆಲ್ಲ ಕರ್ತವ್ಯಗಳು ಬೆಳಗ್ಗೆ ಬಂದೇ ಬರುತ್ತೆ. ಈಗ ಎಲ್ರಿಗೂ ಗೊತ್ತಿದೆ. ಗೌರವ ಮುಂದೆ ಬರ್ತಾರೆ, ಮುಂದೆ ಬಂದು ಸಮರ್ಪಕವಾಗಿ ಎಲ್ಲ ಜೊತೆಗೆ ನಿಂತ್ಕೊತಾರೆ ಒಂದಿನ. ಆದ್ರೆ ನಾನು ಹೆಚ್ಚು ಮಾತಾಡೋ ಪರಿಸ್ಥಿತಿ ಇಲ್ಲ. ಅಕ್ಕ, ನಿಮಗೂ ನಿಮ್ಮ ಗಂಡ ಮನ್ಯಾಗ ಹಿಂಗೆ ಏನಾರ ಬೈದ್ರೆ ತಡ್ಕೋತಿದ್ರಿ ನೀವು? ಗೊತ್ತಿಲ್ರಪ್ಪ, ಹೆಣ್ತ ಅಂತ ಹೇಳಿ ಸಹಿಸ್ಕೋತಿದ್ರೋ ಏನೋ ಯಾರಿಗೆ ಗೊತ್ತು. ಆದ್ರೆ ಅವರು ಮಹಿಳಾ ಅಧಿಕಾರಿ ಅದಾರ್ರಿ, ಅವ್ರು ಯಾಕೆ ಸಹಿಸ್ಕೋತಾರೆ ಹೇಳ್ರಿ? ಅಲ್ಲ, ನಿಮ್ಮ ಗಂಡನ ಸ್ವಾತಂತ್ರ್ಯ ಹೋರಾಟ ತಿಳ್ಕೊಂಡ್ರೆ ಏನು ತಿಳ್ಕೊಂಡ್ರಿ ನೀವು ಅವ್ರನ್ನ? ಹೋಗ್ಲಪ್ಪ, ನಿಮ್ಮ ಮನೆಯವರು ಇನ್ನೂ ಒಂದು ಹೆಣ್ಣಿನ ಬಗ್ಗೆ ಹಿಂಗೆ ಕೆಟ್ಟಾಗ ಬೈದು ಬೆದರಿಕೆ ಹಾಕಿದಾಗ ನೀವು ಕಣ್ಣೀರು ಹಾಕಿರೆ ಹಂಗೆ? ಅಲ್ಲ, ನಿಮ್ಮ ಪತಿದೇವನನ್ನು ಭೇಟಿ ಆದಾಗ ಅವ್ರಿಗೆ ಸರಿಯಾಗಿ ನಾ ಬುದ್ಧಿ ಹೇಳಿ ಬಂದೀನಿ ಅಂತ ಅಂದಿದ್ರಿ ಅಂತ ತಿಳ್ಕೊರಿ ನೀವು. ನಿಮಗೂ ನಾವು ಮೆಚ್ಕೊಳ್ತಿದ್ದೀವ್ರಪ್ಪ. ಅದನ್ನು ಬಿಟ್ಟು ನೀವು ಗಂಡನ ಮೀರಿಸು ಹಂಗೆ ರಾಜಕೀಯ ಮಾಡ್ಲಿಕ್ಕತ್ತೀರಲ್ಲ, ಇದು ಹೆಂಗೆ ಅಂತೀನಿ? ಆದರೂ ಏನೇ ಹೇಳ್ರಿ, ಈ ರಾಜ್ಯದಾಗ ಕಾಂಗ್ರೆಸ್ಸಿಗರಿಗೆ ಒಂದು ಕಾನೂನು ಅಂದ್ರೆ ಜನಸಾಮಾನ್ಯರಿಗೆ ಒಂದು ಕಾನೂನು ಅಂತ ಹೇಳಿ ಸುನೀಲ್ ಕುಮಾರ್ ಅವ್ರು ಹೇಳಿದ್ರಾಗ ತಪ್ಪಿಲ್ಲ ಅನ್ಸ್ಲಿಕ್ಕತ್ತದ. ನಿಮ್ಮ ಇಚ್ಛೆಗನುಗುಣವಾಗಿ ಕಾನೂನನ್ನ ನೀವು ಮಾಡ್ಲಿಕ್ಕೆ ಹೊರಟಿದ್ದೀರಿ. ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ ಬೆಂಬಲಿತರಿಗೆ ಒಂದು ಕಾನೂನು ರಾಜ್ಯದಲ್ಲಿ, ಉಳಿದ ಜನಸಾಮಾನ್ಯರಿಗೆ ಇನ್ನೊಂದು ಕಾನೂನು ಈ ರಾಜ್ಯದಲ್ಲಿ. ಎಲ್ಲರಿಗೂ ಒಂದೇ ರೀತಿಯಾದಂತಹ ಕಾನೂನನ್ನ ರಾಜ್ಯ ಸರ್ಕಾರ ಕಳೆದ 2.5 ವರ್ಷದ ಅವಧಿಯಲ್ಲಿ ಕೊಡ್ಲಿಲ್ಲ. ಮೇಲ್ಮನೆಯ ವಿಪಕ್ಷದ ನಾಯಕರನ್ನ ಕಲಬುರಗಿ ಜಿಲ್ಲೆನಲ್ಲಿ ಐಬಿನಲ್ಲಿ ಕೂಡಾಕಿ ದಿಗ್ಬಂಧನ ವಿಧಿಸಿ ಕಾರುಗಳಿಗೆ ಮಸಿ ಬೆಳೆದ್ರೂ ಕೂಡ ಈ ಸರ್ಕಾರಕ್ಕೇನು ಅನ್ಸೋದೇ ಇಲ್ಲ. ಈ ಅವ್ರ ಮೇಲೆ ಕ್ರಮ ತಗೊಳ್ಬೇಕು ಅಂತೇಳಿ ಈ ಸರ್ಕಾರಕ್ಕೆ ಅನ್ನಿಸ್ಲೇ ಇಲ್ಲ. CT ರವಿ ಅವರೇನ ಹೇಳಿದ್ರು ಅಂತ ಕಾರಣಕ್ಕೆ ಹೇಗ್ ಬೇಕಾದ್ರೂ ನಡ್ಕೊಂಡಂತ ಸರ್ಕಾರ ಇದು. ಕೋಲಾರದಲ್ಲಿ ಯಾವ್ದೋ ಬ್ಯಾನರ್ ಗಲಾಟೆ ನಡೆದಾಗ ಆ ಬ್ಯಾನರ್ ಅನ್ನ ಹಾಕಬೇಕು ಅಂತೇಳಿ ಕಾಂಗ್ರೆಸ್ ಮುಖಂಡ ಆಯುಕ್ತರಿಗೆ ಯಾವ ರೀತಿ ಧಮಕಿ ಹಾಕಿದ್ರು ಶಿಡ್ಲಘಟ್ಟದಲ್ಲಿ. 14 ದಿನ ಬೇಕಾಯ್ತಾ ನಿಮ್ ಕಾರ್ಯಕರ್ತನ ಹುಡುಕ್ಲಿಕ್ಕೆ? ಈ ಸರ್ಕಾರಕ್ಕೆ 14 ದಿನ ಬೇಕಾಯ್ತಾ? ಜಾಮೀನು ರಹಿತ ಬೇಲ್ ಬಂದಿತ್ತು, ಆಂಟಿಸಿಪೇಟಿ ಬೇಲ್ ತಗೊಂಡಿದ್ರು, ಎಲ್ಲೆಲ್ಲೋ ಹೋಯ್ತು ಅಂತ ಗೊತ್ತಿಲ್ಲ. ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಬೆದರಿಕೆ ಹಾಕಿದ್ದನ್ನ ಹುಡುಕ್ಲಿಕ್ಕೆ 14 ದಿನವನ್ನ ಈ ಸರ್ಕಾರ ತೆಗೆದುಕೊಳ್ಳುತ್ತೆ ಅಂತಂದ್ರೆ ಕಾನೂನು ಸುವ್ಯವಸ್ಥೆ ಚೆನ್ನಾಗಿದೆ ಅಂತೇಳಿ ಅನ್ಸುತ್ತೆ ಈ ಸರ್ಕಾರಕ್ಕೆ. ಸೆಲೆಕ್ಟಿವ್ ಆದಂತ ಕಾನೂನು ನಿಮ್ ಪರಿಸ್ಥಿತಿ ಇವತ್ತು. ಶಿವಮೊಗ್ಗದಲ್ಲಿರುವಂತಹ ನಿಮ್ಮೊಬ್ಬ ಶಾಸಕನ ಮಗ ಯಾವ ರೀತಿ ಧಮಕಿ ಹಾಕಿದ್ರು ಅಧಿಕಾರಿಗಳಿಗೆ ಎನ್ನುವಂಥದ್ದು ಪತ್ರಿಕೆಗಳಲ್ಲಿ ಬಂದಿತ್ತು. ಕಾಂಗ್ರೆಸ್ಸಿನ ಶಾಸಕರು, ಭದ್ರಾವತಿಯ ಶಾಸಕನ ಮಗ ಅಂದ್ರೆ ಯಾರು ಏನ್ ಬೇಕಾದ್ರೂ ಮಾಡಬಹುದು ಅನ್ನುವಂತ ಪರಿಸ್ಥಿತಿ. JDS-ನ ಶಾಸಕರು ಕರಿಯಮ್ಮ ಮೊನ್ನೆ ಇಲ್ಲೇ ಹೇಳಿದ್ರು, ನನಗೆ ಮರಳು ದಂಧೆಕೋರರಿಂದ ಬೆದರಿಕೆ ಇದೆ, ನನ್ನ ಮನೆಗೆ ಬಂದು ಧಮಕಿ ಆಗ್ತಾ ಇದ್ದಾರೆ, ರಕ್ಷಣೆ ಕೊಡಿ ಅಂತೇಳಿ ಸದನದಲ್ಲಿ ಕೇಳುವಂತ ಪರಿಸ್ಥಿತಿ. ಸುರೇಶ್ ಕುಮಾರ್ ಮನೆ ಮುಂದೆ ಪೋಸ್ಟ್ ಅನ್ನು ಅಂಟಿಸಿ ಸದನದಲ್ಲಿ ಮಾತಾಡಿದಕ್ಕೆ ಅಲ್ಲಿ ಹೋಗಿ ಪೋಸ್ಟ್ ಅಂಟಿಸಿದಾಗ ನನಗೆ ಯಾರು ರಕ್ಷಣೆ ಕೊಡಬೇಕು ಅಂತೇಳಿ ಒಬ್ಬ ಶಾಸಕರು ಇಲ್ಲಿ ಕೇಳುವಂತ ಪರಿಸ್ಥಿತಿ. ನಮ್ಮ ಡಾಕ್ಟರ್ KDP ಸಭೆಯಲ್ಲಿ ನನಗೆ ಹೊಡಿಲಿಕ್ಕೆ ಬಂದಿದ್ದಾರೆ ಅಂತೇಳಿ ಅಲ್ಲಿ ಒಬ್ಬ MLA ಬಂದು ರಕ್ಷಣೆ ಕೇಳುವಂತ ಪರಿಸ್ಥಿತಿ. ಯಾವ ಪರಿಸ್ಥಿತಿ ಕರ್ನಾಟಕದಲ್ಲಿ ಹಾಗಾದ್ರೆ? ಇನ್ನು ಕಡಿದಾಗಿ ಮೋದಿಜಿಯ ಪರೀಕ್ಷಾ ಮೇ ಚರ್ಚಾ ಕಾರ್ಯಕ್ರಮದಾಗ ದಿವ್ಯಾಂಗ ಹುಡುಗಿ ಒಬ್ಳು ಎಂಥ ಇನ್ಸ್ಪಿರೇಷನಲ್ ಸಾಂಗ್ ಹೇಳ್ತಾ ಕೇಳ್ರಿ. बढ़ता चल तू बढ़ता चल करता चल कुछ करता चल बढ़ता चल तू बढ़ता चल करता चल कुछ करता चल सारी दुनिया तेरे पीछे मुश्किलों से लड़ता चल सारी दुनिया तेरे पीछे मुश्किलों से लड़ता चल बढ़ता चल तू बढ़ता चल बढ़ता चल तू आगे बढ़ता चल ऊपर वाला देख रहा है फिर क्यों तू घबराता है तेरा मन सच्चा है तो क्यों इतना कतराता है ऊपर वाला देख रहा है फिर क्यों तू घबराता है तेरा मन सच्चा है तो क्यों इतना कतराता है कर्म तू अपना करता चल
सच की राह पकड़ता चल, कर्म तू अपना करता चल, सच की राह पकड़ता चल, सारी दुनिया तेरे पीछे मुश्किलों से लड़ता चल, बढ़ता चल तू बढ़ता चल, बढ़ता चल तू आगे बढ़ता चल। वाह, शानदार। ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಹಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.